ನೀವು ಈ ಮೊಬೈಲ್ನ ಆ ಪ್ರೈಸಲ್ಲಿ ತಗೊಂಡಿಲ್ಲ ಅಂದರೆ ಮಾತ್ರ ಡೆಫಿನೆಟಾಗಿ ವ್ಯಾಲ್ಯೂ ಫಾರ್ ಮನಿ ಮೊಬೈಲ್ ಆಗೋದೇ ಇಲ್ಲ. ಹೇ ಪ್ರೇಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಈ ವಿಡಿಯೋದಲ್ಲಿ ವಿವೋ T5 Lite 5G ಈ ಮೊಬೈಲ್ ಬಗ್ಗೆ ಮಾತಾಡಿದ್ನಿ. ಈ ಮೊಬೈಲ್ ನಮ್ಮ ಇಂಡಿಯಾದಲ್ಲಿ ರೀಸೆಂಟಾಗಿ ಲಾಂಚ್ ಮಾಡಿದ್ದಾರೆ. ಬೇಸ್ ವೇರಿಯಂಟ್ ನಾವು ನೋಡಿದರೆ 4GB RAM 128GB ಸ್ಟೋರೇಜ್ ವೇರಿಯಂಟು 20,000 ಬಜೆಟಲ್ಲಿ ಲಾಂಚ್ ಮಾಡಿದ್ದಾರೆ. ನಾನು ಈ ವಿಡಿಯೋದಲ್ಲಿ 20,000 ಬಜೆಟಲ್ಲಿ ನಾವು ಈ ಮೊಬೈಲ್ ತಗೋಬೋದೇ ಇಲ್ಲ. ಹಾಗೆ ಇವಾಗ ನೆಕ್ಸ್ಟ್ 3-4 ಮಂತ್ಸ್ ನಮ್ಮ ಇಂಡಿಯಾದಲ್ಲಿ ಸೇಲ್ಸ್ ಇದ್ದಾವೆ. ಈ ಸೇಲ್ಸಲ್ಲಿ ಸ್ವಲ್ಪ ಕಡಿಮೆ ಆದರೆ ಯಾವ ಪ್ರೈಸಲ್ಲಿ ನಾವು ಮೊಬೈಲ್ ತೊಗೊಂಡಿದ್ರೆ ವ್ಯಾಲ್ಯೂ ಫಾರ್ ಮನಿ ಮೊಬೈಲ್ ಆಗ್ತದೆ ಅಂತ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಮಾತಾಡ್ತೀನಿ. ಹಾಗೆ ನೀವು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಫಸ್ಟ್ ನಾನು ಈ ಮೊಬೈಲ್ ಮೇನ್ ಸ್ಪೆಸಿಫಿಕೇಷನ್ ಬಗ್ಗೆ ಮಾತಾಡ್ತೀನಿ. ಇವಾಗ ಈ ಮೊಬೈಲ್ ಬಗ್ಗೆ ಮಾತಾಡಿದ್ರೆ ಇದರಲ್ಲಿ 6.7 ಇಂಚ್ HD+ ಡಿಸ್ಪ್ಲೇ ಜೊತೆ ಈ ಮೊಬೈಲ್ ಬರ್ತಾ ಇದೆ. ಇದು LCD ಡಿಸ್ಪ್ಲೇ. ಹಾಗೆ ರಿಫ್ರೆಶ್ ರೇಟ್ ನಾವು ನೋಡಿದ್ರೆ 120Hz ರಿಫ್ರೆಶ್ ರೇಟ್ ಇರ್ತೈತೆ. ಹಾಗೆ ಈ ಮೊಬೈಲಲ್ಲಿ ಯೂಸ್ ಮಾಡಿರೋ ಪ್ರಾಸೆಸರ್ ಬಗ್ಗೆ ನಾವು ಮಾತಾಡಿದರೆ MediaTek Dimensity 6300 ಪ್ರಾಸೆಸರ್ ಯೂಸ್ ಮಾಡಿದ್ದಾರೆ. ಈ ಮೊಬೈಲಲ್ಲಿ ಬ್ಯಾಕ್ ಸೈಡ್ ಮೇನ್ ಸೆನ್ಸರ್ 50MP ಇರ್ತೈತೆ. 5MP ಫ್ರಂಟ್ ಕ್ಯಾಮೆರಾ ಜೊತೆ ಈ ಮೊಬೈಲ್ ಬರ್ತಾ ಇದೆ. 6500 mAh ಬ್ಯಾಟ್ರಿ, 44 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಜೊತೆ ಈ ಮೊಬೈಲ್ ಬರ್ತಾ ಇದೆ. ಆ್ಯಂಡ್ರಾಯ್ಡ್ ವರ್ಷನ್ ಬಗ್ಗೆ ಮಾತಾಡಿದ್ರೆ ಆ್ಯಂಡ್ರಾಯ್ಡ್ 16 ಔಟ್ ಆಫ್ ದಿ ಬಾಕ್ಸ್ ಬರ್ತಾ ಇದೆ. ಈ ಮೊಬೈಲ್ ಪ್ರೈಸ್ ನಾವು ನೋಡಿದ್ರೆ 4GB RAM 128GB ಸ್ಟೋರೇಜ್ ವೇರಿಯಂಟು 20,000 ಬಜೆಟಲ್ಲಿ ತೊಗೊಂಡ್ಬಂದಿದ್ದಾರೆ. ಇವಾಗ 20,000 ಬಜೆಟಲ್ಲಿ ಈ ಮೊಬೈಲ್ ತೊಗೋಬೋದೇ ಇಲ್ಲ ಅಂತ ನಾನು ಮಾತಾಡಿದ್ನಿ. ಅದಕ್ಕಿಂತ ಮುಂಚೆ ನಾವು ಲಾಸ್ಟ್ 4 ಇಯರ್ಸ್ನಿಂದ ನಾವು ಕಂಪೇರ್ ಮಾಡೋಣ. ವಿವೋ T1 Lite 5G, ವಿವೋ T2 Lite 5G ಈ ಥರ ಲಾಸ್ಟ್ 4-5 ಇಯರ್ಸ್ನಿಂದ ಈ ಸೀರೀಸಲ್ಲಿ ನಾವು ಮೊಬೈಲ್ಸ್ ನೋಡಿದರೆ ಪ್ರೈಸ್ ನಾವು ನೋಡಿದ್ರೆ 12,000 ಆ ಬಜೆಟಲ್ಲಿ ತೊಗೊಂಡು ಬರ್ತಾರೆ. ಹಾಗೆ ಸೇಲ್ಸಲ್ಲಿ ಬಿಗ್ ಬಿಲಿಯನ್ ಡೇ ಸೇಲ್ಸಲ್ಲಿ ಈ ಮೊಬೈಲ್ ಪ್ರೈಸು 10,000 ಬಜೆಟಲ್ಲಿ ತೊಗೊಂಡು ಬರ್ತಾ ಇದ್ದಾರೆ. ಈ ವರ್ಷ ಮಾತ್ರ 20,000 ಪ್ರೈಸ್ ಇಕ್ಕಿದ್ದಾರೆ. ಯಾಕಂದರೆ ರೀಸೆಂಟಾಗಿ ಮೊಬೈಲ್ ಪ್ರೈಸ್ಗಳೆಲ್ಲ ಜಾಸ್ತಿ ಆಗಿದ್ದಾವೆ. ಎಲ್ಲ ಬ್ರ್ಯಾಂಡ್ಸ್ನಿಂದ ಪ್ರೈಸ್ಗಳು ಜಾಸ್ತಿ ಆಗಿದ್ದಾವೆ. ಕರೆಕ್ಟೇ 20,000 ಬಜೆಟಲ್ಲಿ ಮಾತ್ರ ಇವಾಗೂ ಈ ಮೊಬೈಲ್ ಅಷ್ಟು ವರ್ತಲ್ಲ. ಯಾಕಂದರೆ ಈ ಮೊಬೈಲಲ್ಲಿ ಯೂಸ್ ಮಾಡಿರೋ ಪ್ರಾಸೆಸರ್ ನಾವು ನೋಡಿದ್ರೆ MediaTek Dimensity 6300 ಪ್ರಾಸೆಸರ್ ಯೂಸ್ ಮಾಡಿದ್ದಾರೆ. ಇದು ಜಾಸ್ತಿ ಓಲ್ಡ್ ಪ್ರಾಸೆಸರ್. ಈ ಪ್ರಾಸೆಸರ್ನಿಂದ ಜಾಸ್ತಿ ಮೊಬೈಲ್ಸ್ ನಾವು ನೋಡಿದ್ವಿ ಲಾಸ್ಟು 2-3 ಇಯರ್ಸ್ನಿಂದ. ಎಲ್ಲ ಮೊಬೈಲ್ಸ್ ಎಲ್ಲ ಒಂದು 10,000 ಬಜೆಟ್ನಿಂದ 12,000 ಬಜೆಟಲ್ಲಿ ಜಾಸ್ತಿ ಮೊಬೈಲ್ಸ್ ನಾವು ನೋಡಿದ್ವಿ. ಈ ಪ್ರಾಸೆಸರ್ ಆ ಬಜೆಟಲ್ಲಿ ವರ್ತಲ್ಲ. ಸೆಕೆಂಡ್ ನಾವು ನೋಡಿದ್ರೆ ಈ ಮೊಬೈಲಲ್ಲಿ HD+ ಡಿಸ್ಪ್ಲೇ ಕೊಟ್ಟಿದ್ದಾರೆ. LCD ಡಿಸ್ಪ್ಲೇ ಅದು 20,000 ಪ್ರೈಸ್ ಇಕ್ಕಿದ್ದಾರೆ. ಡೆಫಿನೆಟಾಗಿ ಅಷ್ಟು ವರ್ತಲ್ಲ ಆ ಬಜೆಟಲ್ಲಿ. ಡೆಫಿನೆಟಾಗಿ ಈ ಮೊಬೈಲ್ ನಿಮಗೆ ಬೇಕು, ಇದೇ ಮೊಬೈಲ್ ತೊಗೊಬೇಕು, ವಿವೋನಿಂದ ಮೊಬೈಲ್ ಬೇಕಂದರೆ ಈ ಬಜೆಟಲ್ಲಿ ನಾನು ಈ ಮೊಬೈಲ್ ಯಾವಾಗಾದರೆ 15,000 ಬಜೆಟ್ಗಿಂತ ಕಡಿಮೆಗೆ ಬಂದರೆ ಆವಾಗ ತೊಗೊಂಡಿದ್ರೆ ಸ್ವಲ್ಪ ವ್ಯಾಲ್ಯೂ ಫಾರ್ ಮನಿ ಆಗ್ತೈತೆ. ಪ್ರೆಸೆಂಟ್ ಸಿಚುವೇಷನ್ನಿಂದ ಆ ಬಜೆಟಲ್ಲಿ ತೊಗೊಂಡಿದ್ರೆ ವ್ಯಾಲ್ಯೂ ಫಾರ್ ಮನಿ ಆಗ್ತೈತೆ. ಇದು ಡೆಫಿನೆಟಾಗಿ 20,000 ಬಜೆಟಲ್ಲಿ ವರ್ತ್ ಅಲ್ಲೇ ಅಲ್ಲ. ಡೆಫಿನೆಟಾಗಿ ಯಾವಾಗ 15,000ಕ್ಕಿಂತ ಕಡಿಮೆ ಬಂದರೆ ಆವಾಗ ತೊಗೊಳೋದು ಒಳ್ಳೆಯದು. ಡೆಫಿನೆಟಾಗಿ 20,000 ಬಜೆಟಲ್ಲಿ ಸ್ಕಿಪ್ ಮಾಡಿ 15,000ಕ್ಕಿಂತ ಕಡಿಮೆ ಬಂದರೆ ಡೆಫಿನೆಟಾಗಿ ಆವಾಗ ತೊಗೊಳೋದು ಒಳ್ಳೆಯದು. ನೆಕ್ಸ್ಟ್ 3-4 ಮಂತ್ಸಲ್ಲಿ ನಮ್ಮ ಇಂಡಿಯಾದಲ್ಲಿ ಬಿಗ್ ಬಿಲಿಯನ್ ಡೇ ಸೇಲ್ಸ್ ಇದೆ, ದೀಪಾವಳಿ ಸೇಲ್ಸ್ ಇದೆ. ಅದರ ಸೇಲ್ಸ್ ಬರ್ತಾನೆ ಇರ್ತವೆ. ಆ ಟೈಮಲ್ಲಿ ಯಾವಾಗ ಕಡಿಮೆ ಆದರೆ ಆವಾಗ ತೊಗೊಳೋದು ಒಳ್ಳೆಯದು. ಹಾಗೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಈ ಮೊಬೈಲ್ ಲಿಂಕ್ ಕೊಡ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಫ್ಲಿಪ್ಕಾರ್ಟ್ಗೆ ಹೋಗ್ತೀರಾ. ಅಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿದ ಮೇಲೆ ಈ ಮೊಬೈಲ್ಗೆ ಕಾರ್ಡ್ ಆಫರ್ಸ್ ಏನೇನು ಇದ್ದಾವೆ, ಹಾಗೆ ಏನಾನ ಕೂಪನ್ ಆಫರ್ಸ್ ಇದ್ದಾವೆ, ಸೂಪರ್ ಕಾಯಿನ್ ಆಫರ್ಸ್ ಏನೇನಿದ್ದಾವೆ ಎಲ್ಲ ಚೆಕ್ ಮಾಡಿ ಮೊಬೈಲ್ ಪ್ರೈಸ್ 15,000ಕ್ಕಿಂತ ಕಡಿಮೆ ಬಂದರೆ ಮಾತ್ರ ತೊಗೊಳೋದು ಒಳ್ಳೆಯದು. ಅದಕ್ಕಿಂತ ಜಾಸ್ತಿ ಬಂದರೆ ಮಾತ್ರ ಸ್ಕಿಪ್ ಮಾಡೋದು ಒಳ್ಳೆಯದು. ಈ ವಿಡಿಯೋ ಇಷ್ಟ ಪಡಿಸಿದ್ದೇವ್ರೆ. ನಾನು ಈ ವಿಡಿಯೋದಿಂದ ವಿವೋ T5 Lite 5G ಬಗ್ಗೆ ಎಷ್ಟೋ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದು ಅಂತ ಅನ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್.